ನಮಸ್ಕಾರ. ಯೂಟ್ಯೂಬ್ ಚಾನೆಲ್ ಮ್ಯಾಜಿಕಲ್ ಮೀಡಿಯಾ 279 ನಾನು ರೂಪಶ್ರೀ ಮಾತಾಡ್ತಾ ಇರೋದು. ಸೊ ಇವತ್ತು ನೋಡೋಣ, ಶುಕ್ರವಾರ ತಾಯಿ ಮಹಾಲಕ್ಷ್ಮಿ ಆಶೀರ್ವಾದ ಏನು ಅಂತ. ಓಕೆನಾ? ಮಾತಾ ಮಹಾಲಕ್ಷ್ಮಿ ಆಶೀರ್ವಾದ ಏನು ನಮ್ಮ ವ್ಯೂವರ್ಸ್ಗೆ, ಮ್ಯಾಜಿಕಲ್ ಮೀಡಿಯಾ 279 ವ್ಯೂವರ್ಸ್ಗೆ ಏನು ಆಶೀರ್ವಾದ? ಮಾತಾ ಮಹಾಲಕ್ಷ್ಮಿ ಪ್ಲೀಸ್ ಗೈಡ್ ಮಾಡಿ. ಎಸ್ ಬಾಬಾ. ಓಕೆ, ನೋಡಿ ಫಸ್ಟ್ ಕಾರ್ಡ್, ಸಿ ಬ್ಯೂಟಿ ಇನ್ ಆಲ್ ಯು ಹ್ಯಾವ್ ಅಂತಿದಾರಪ್ಪ. ಓಕೆನಾ? ಪ್ರಾಕ್ಟೀಸ್ ಮೈಂಡ್ಫುಲ್ ಅಪ್ರಿಸಿಯೇಷನ್, ಸಿ ಬ್ಯೂಟಿ ಇನ್ ಆಲ್ ಯು ಹ್ಯಾವ್. ವಾವ್, ಇದು ಐ ಸಿ ಬ್ಯೂಟಿ ಆ್ಯಂಡ್ ಅಬಂಡೆನ್ಸ್ ಇನ್ ಆಲ್ ದಟ್ ಐ ಹ್ಯಾವ್. ಸೊ ನಾವೇನು ಮಾಡ್ತೀವಿ ಗೊತ್ತಾ, ತುಂಬ ಸಲನೇ ಆಯಿತಾ, ಏನು ಮಾಡ್ತೀವಿ ಅಂದರೆ ನಮ್ಮ ಹತ್ರ ಏನಿರುತ್ತೆ ಆಯಿತಾ, ಭಗವಂತನ ಆಶೀರ್ವಾದ ಯಾವ ಥರ ಆಗಿರದೆ ನಮ್ಮ ಮೇಲೆ ಅನ್ನೋದನ್ನು ನಾವು ಮರ್ತುಬಿಟ್ಟು ಅವರು ಈ ಪಕ್ಕದ ಮನೆಯವ್ರು ನೋಡು ಇನ್ನೊಂದು ಈ ಥರ ಏನೋ ಒಂದು ತೊಗೊಂಡ್ರು, ಪರ್ಚೇಸ್ ಮಾಡಿದ್ರು, ಅವ್ರು ಇನ್ನೊಂದು ಪರ್ಚೇಸ್ ಮಾಡಿದ್ರು ಅಂತ ಬೇರೆಯವ್ರನ್ನ ಹೊಗಳ್ತಾ ಹೋಗ್ತೀವಿ ಹೊರತು ನಮ್ಮಲ್ಲಿರೋ ಒಂದು ಭಗವಂತನ ಆಶೀರ್ವಾದ ಏನಾಗಿದೆ, ಒಂದು ಒಳ್ಳೆತನ ಇರ್ಬೋದು, ಅಥವಾ ಒಳ್ಳೆ ಗುಣ ನಡತೆ ಇರ್ಬೋದು, ಅಥವಾ ನಮ್ಮಲ್ಲಿ ಏನೆಲ್ಲ ಇದೆ ನಾವು ಆಯಿತಾ, ಅಥವಾ ಜನಗಳಿರ್ಬೋದು, ಪ್ರೀತಿ ವಿಶ್ವಾಸ ತೋರಿಸೋ ಜನ ಇರ್ಬೋದು, ರಿಲೇಟಿವ್ಸ್ ಇರ್ಬೋದು, ಫ್ಯಾಮಿಲಿಯವ್ರು ಇರ್ಬೋದು ಆಯಿತಾ, ಆ್ಯಂಡ್ ನಾವೇನು ಸಂಪಾದನೆ ಮಾಡಿದ್ದೀವಿ ಅದಿರ್ಬೋದು ಆಯಿತಾ, ಅದನ್ನೆಲ್ಲ ಮರ್ತು ಬಿಡ್ತೀವಿ ನಾವು. ಅದು ಬೇರೆಯವ್ರನ್ನ ನೋಡಿದ ತಕ್ಷಣ ನಮಗೇನೆ ನಾವು ಒಂದು ರೀತಿ ಅದನ್ನು ಪರ್ಚೇಸ್ ಮಾಡಬೇಕು, ಅದನ್ನು ತೊಗೋಬೇಕು, ಆ ಥರನೇ ಇರಬೇಕು ಅನ್ನೋದು ಒಂದು ಬಂದ್ಬಿಡುತ್ತೆ. ಸೊ ನಮ್ಮಲ್ಲಿ ಯಾವುದು ಭಗವಂತ ಏನು ಆಶೀರ್ವಾದ ಮಾಡಿದ್ದಾರೆ ನಮಗೆ, ಅದನ್ನು ಮರ್ತೇ ಬಿಡ್ತೀವಿ ನಾವು. ಸೊ ಅದನ್ನು ಬಿ ಮೈಂಡ್ಫುಲ್ ಅಂತಿದ್ದಾರೆ. ಯೋಚನೆ ಮಾಡು, ಏನಿದೆ ಬ್ಯೂಟಿ ನಿನ್ನಲ್ಲಿ, ಏನು ಬ್ಯೂಟಿ ಇದೆ, ಏನು ಅಬಂಡೆನ್ಸ್, ಭಗವಂತನ ಆಶೀರ್ವಾದ ಏನಾಗಿದೆ ಅದನ್ನು ಪ್ರಾಕ್ಟೀಸ್ ಮೈಂಡ್ಫುಲ್ ಅಪ್ರಿಸಿಯೇಷನ್ ಅಂತಿದ್ದಾರೆ. ಭಗವಂತನಿಗೆ ಒಂದು ಥ್ಯಾಂಕ್ಸ್ ಹೇಳಿ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಫಸ್ಟು ಎಸ್ ಮಾತೆ, ಇನ್ನೇನು ಹೇಳ್ತೀರಾ, ಇನ್ನೇನು ಅಡ್ವೈಸ್ ಕೊಡ್ತಾ ಇದ್ದೀರಾ? ಎಸ್ ಮಾತಾ, ಬ್ಲೆಸ್ಸಿಂಗ್ಸ್. ಅವಾಯ್ಡ್ ವೇಸ್ಟ್ಫುಲ್ ಸ್ಪೆಂಡಿಂಗ್. ಓ ಮೈ ಗಾಡ್. ಸೊ ರೆಮಿಡಿ, ಸೊ ಅವಾಯ್ಡ್ ವೇಸ್ಟ್ಫುಲ್ ಸ್ಪೆಂಡಿಂಗ್ ಅಂತ ಹೇಳ್ತಾ ಇದ್ದಾರೆ. ಅವಶ್ಯಕತೆ ಇದೆಯಾ, ನಿಜವಾಗ್ಲೂ ಅವಶ್ಯಕತೆ ಇದೆಯಾ, ಬೇಕಾ ಅಂಥದ್ದನ್ನು ಮಾತ್ರ ಪರ್ಚೇಸ್ ಮಾಡು. ಸುಮ್ಮನೆ ಇವಾಗ ದುಡ್ಡಿದೆ ಅಂತ ಅನಾವಶ್ಯಕವಾಗಿ ಖರ್ಚು ಮಾಡಬೇಡ ಅಂತ ಹೇಳ್ತಾ ಇದ್ದಾರೆ. ಓಕೆನಾ? ಸೊ ಇನ್ನು ರೆಮಿಡಿ ಏನು ಹೇಳ್ತಾರೆ ಗೊತ್ತಾ, ಪ್ರಾಕ್ಟೀಸ್ ಮೈಂಡ್ಫುಲ್ ಸ್ಪೆಂಡಿಂಗ್, ಅವಾಯ್ಡ್ ಇಂಪಲ್ಸ್ ಬೈಸ್. ಸೊ ಏನೋ ನೋಡಿದೆ, ಅದೇ ನಾ ಹೇಳಿದ್ದಲ್ಲ, ಇದೇ ಥರನೇ, ಏನೋ ಪಕ್ಕದ ಮನೆಯವ್ರು ಏನೋ ಪರ್ಚೇಸ್ ಮಾಡಿದ್ರು, ಓ ನನಗೂ ಬೇಕು, ಅವ್ರು ಇನ್ನೇನೋ ತೊಗೊಂಡ್ರು, ನಮ್ಮ ರಿಲೇಟಿವ್ಸ್ ಏನೋ ತೊಗೊಂಡಿದ್ದಾರೆ, ನಾನು ತೊಗೋತೀನಿ, ಅಥವಾ ಅವ್ರು ಇನ್ನೇನೋ ಮಾಡಿದ್ರು ನಾನು ಮಾಡ್ತೀನಿ. ಬೇಡ, ಆ ಥರ ಅಲ್ಲ. ನಿಮಗೆ ಅವಶ್ಯಕತೆ ಇದೆಯಾ, ಅದರಿಂದ ನಿಮಗೆ ಯೂಸ್ ಆಗುತ್ತಾ, ಉಪಯೋಗ ಇದೆಯಾ? ಅದಿಲ್ಲ ಅಂದರೆ ಸುಮ್ಮನೆ ತೊಗೊಂಡು ಒಂದು ಮನೇಲಿ ತುಂಬಬೇಕಾಗತ್ತೆ ಅಷ್ಟೇ ಆಯಿತಾ. ಆ ಥರ ಮಾಡಬೇಡ ಅಂತ ಇದ್ದಾರೆ. ಅದ್ರ ಬದಲು ದುಡ್ಡು ಇಟ್ಕೊಂಡ್ರೆ ಸಮಯ ಅಂದಾಗ ಖರ್ಚಿಗೆ ಆಗುತ್ತೆ, ಬೇಕಾಗುತ್ತೆ, ಸಮಯ ಅಂದಾಗ ಉಪಯೋಗಕ್ಕೆ ಬರುತ್ತೆ. ಅದು ಬಿಟ್ಟು ಏನೋ ಬೇಡದೇ ಇರೋದನ್ನೆಲ್ಲ ಆ ಥರ ಹಾಳು ಮಾಡಬೇಡಿ ದುಡ್ಡನ್ನ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಇದು ಯಾರಿಗೆ ಗೊತ್ತಿಲ್ಲ. ಅಫರ್ಮೇಷನ್ ಏನು ಅನ್ಕೋಬೇಕಂತೆ ಅಂದರೆ, ಐ ಸ್ಪೆಂಡ್ ಮೈಂಡ್ಫುಲಿ, ಅವಾಯ್ಡಿಂಗ್ ವೇಸ್ಟ್ ಆ್ಯಂಡ್ ಮ್ಯಾಕ್ಸಿಮೈಸಿಂಗ್ ಮೈ ರಿಸೋರ್ಸಸ್ ಅಂತಿದ್ದಾರೆ. ಸೊ ದುಡ್ಡಿದೆ ಅಂತಂದರೆ ಅನಾವಶ್ಯಕವಾಗಿ ಎಲ್ಲೂ ಸ್ಪೆಂಡ್ ಮಾಡಬೇಡಿ ಆಯಿತಾ. ತುಂಬ ಕ್ಲಿಯರಾಗಿ ಬರ್ತಾ ಇರೋದು ಇದು ಆಯಿತಾ. ಅನಾವಶ್ಯಕವಾಗಿ ಸ್ಪೆಂಡ್ ಮಾಡಬೇಡಿ ಖಂಡಿತ. ಏಕೆಂದರೆ ಎಷ್ಟೋ ಜನ 2 ಹೊತ್ತು ಊಟಕ್ಕೆ ಎಷ್ಟು ಕಷ್ಟಪಡ್ತಾರೆ ಭಗವಂತನಿಗೆ ಗೊತ್ತು ಆಯಿತಾ. ಎಷ್ಟು ಕಷ್ಟಪಡ್ತಾರೆ ಪಾಪ, ತೊಂದರೆಯಲ್ಲಿದ್ದಾರೆ, ತೊಂದರೆ ಪಡ್ತಿರ್ತಾರೆ ಲೈಫಲ್ಲಿ ಆಯಿತಾ. ಅಂಥದ್ರಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ದುಡ್ಡು ಸಿಕ್ತು ಅಂತಂದರೆ ಅಲ್ಲಿ ದುಡ್ಡು ಅಲ್ಲಿ ಹಾಕು, ಇದಕ್ಕೆ ಹಾಕು, ಇನ್ನೊಂದು ಪರ್ಚೇಸ್ ಮಾಡು ಅಂತ ಮಾಡ್ತೀವಿ. ಮಾಡಬೇಡಿ ಅಂತ ಹೇಳ್ತಾ ಇದ್ದಾರಪ್ಪ. ಓಕೆನಾ? ಎಸ್ ಮಾತಾ. ಸೊ ಇದು ಬ್ಲೆಸ್ಸಿಂಗಿಂತ ಜಾಸ್ತಿ ಮಾತೆ ಆಶೀರ್ವಾದ ಯಾವ ಥರ ಆಗ್ತಿದೆ ಅಂದರೆ, ಹೇಗಿರಬೇಕು, ಹೀಗೆ ಮಾಡಬೇಡ ಅಂತ ಎಚ್ಚರ ಕೊಡ್ತಾ ಇರೋ ಥರ ಇದೆ. ಎಸ್ ಮಾತಾ, ಇನ್ನೇನು ಹೇಳ್ತೀರಾ? ಡೆವಲಪ್ ಸ್ಟ್ರಾಟಜಿಕ್ ಅಪ್ರೋಚ್ ಅಂತಾರಪ್ಪ. ಕ್ರಿಯೇಟ್ ಫೈನಾನ್ಷಿಯಲ್ ಸ್ಟ್ರಾಟಜಿ ಅಲೈನ್ಡ್ ವಿತ್ ಗೋಲ್ಸ್. ಇದೇನಿದು? ಸೊ ದುಡ್ಡಿನ ಆಶೀರ್ವಾದ ಆಗೋಗಿದೆ
ಆಯಿತಾ. ಇಲ್ಲಿ ತೋರಿಸ್ತಾ ಇರೋ ಥರ ನನಗೆ ವೆರಿ ಕ್ಲಿಯರಾಗಿ ಯಾರ ಎನರ್ಜಿ ನಿಮಗೆ ಗೊತ್ತು ಆಯಿತಾ. ಎಲ್ಲರಿಗೂ ಖಂಡಿತ ಒಳ್ಳೆಯದಾಗಲಿ ಅಂತಲೇ ಕೇಳ್ತೀನಿ ಭಗವಂತನಿಗೆ ಆಯಿತಾ. ನಿಮ್ಮ ಆಸೆ ಎಲ್ಲರ ಆಸೆ ಈಡೇರಿಸ್ಕೊಡ್ಲಿ ತಾಯಿ ಮಹಾಲಕ್ಷ್ಮಿ. ಬಟ್ ಇಲ್ಲಿ ತೋರಿಸ್ತಾ ಇರೋ ಥರ ಹೇಗಿದೆ ಅಂತಂದರೆ ನಾನೆಲ್ಲ ದುಡ್ಡು ಅಬಂಡೆನ್ಸ್ ಹಾಕಿ ಕೊಟ್ಟಿದ್ದೀನಿ ನಾನು ಆಯಿತಾ ಎಲ್ಲರಿಗೂ. ಬಟ್ ವ್ಯಯ ಮಾಡ್ತಾ ಇದ್ದಾರೆ ದುಡ್ಡು. ಸಂಪಾದನೆ ಮಾಡುವಾಗ ಇದ್ದಷ್ಟು ಖುಷಿ ಇದು ಈಗೇನೆಂದರೆ ಕಣ್ಣು ಮುಚ್ಕೊಂಡು ವ್ಯಯ ಮಾಡ್ತಾ ಇದ್ದಾರೆ, ಖರ್ಚು ಮಾಡ್ತಾ ಇದ್ದಾರೆ ಅಂತ ಮಾತೇ ಹೇಳ್ತಾ ಇದ್ದಾರೆ ಆಯಿತಾ. ಸೊ ಅದಕ್ಕೆ ಇಲ್ಲೇನು ಹೇಳ್ತಾರೆ ಮತ್ತು ಡೆವಲಪ್ ಸ್ಟ್ರಾಟಜಿಕ್ ಅಪ್ರೋಚ್ ಅಂತಾರೆ. ಏನು ಅಂತಂದರೆ ಇವಾಗ ನಿಮ್ಮ ಆಸೆ ಏನು, ಇಲ್ಲೂ ಅದನ್ನೇ ಹೇಳಿಸಿದ್ರು. ನಿಮ್ಮ ಆಸೆ ಏನು, ನೀವೇನು ಮಾಡಬೇಕು ಅಂತಿದ್ದೀರಾ ಜೀವನದಲ್ಲಿ, ಅದಕ್ಕೆ ತಕ್ಕ ಹಾಗೆ ಖರ್ಚು ಮಾಡು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಉಪಯೋಗ ಆಗೋ ಥರ ಖರ್ಚು ಮಾಡು, ಸುಮ್ಮನೆ ಅನ್ಯಾಯವಾಗಿ ಖರ್ಚು ಮಾಡಿ ದುಡ್ಡು ಹಾಳು ಮಾಡ್ಕೋಬೇಡ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅದೇ ಹೇಳ್ತಾ ಇದ್ದಾರಪ್ಪ, ಜನ ಜೇಬು ತುಂಬ ಹಣ ತೋರಿಸ್ತಾ ಇದ್ದಾರೆ ಇಲ್ಲಿ ಆಯಿತಾ. ಯಾರು ಈ ಥರ ಎಲ್ಲ ವ್ಯಯ ಮಾಡ್ತಾ ಇದ್ದೀರಾ, ದುಡ್ಡು ಖರ್ಚಾಗ್ತಾ ಇದೆ, ಖರ್ಚು ಮಾಡಬೇಡಿ ಅಂತ ಹೇಳ್ತಾ ಇದ್ದಾರೆ ಓಕೆನಾ. ಸೊ ಇದು ತಾಯಿ ಆಶೀರ್ವಾದ ಆಗಿದೆ. ಆ ತಾಯಿ ನೋಡಿ ಫಸ್ಟೇ ಬಂದ್ಬಿಟ್ಟಿದ್ದಾರೆ, ನಿಮ್ಮ ಮನೆ ಒಳಗೆ ಬಂದ್ಬಿಟ್ಟಿದ್ದಾರೆ ಆಗ್ಲೇನೆ. ಎಷ್ಟು ಚೆನ್ನಾಗಿದೆ ಕಾರ್ಡ್ ನೋಡಿ ಆಯಿತಾ. ನೋಡಿ ತಾಯಿ ಬಂದಾಗಿದೆ ಆಯಿತಾ, ಆಶೀರ್ವಾದ ಸಿಕ್ಕಿದೆ ನಿಮಗೆ. ಸೊ ಅದೇ ಗೋಲ್ಸ್, ನಿಮ್ಮ ಆಸೆ ಏನು ಅದರ ಪ್ರಕಾರ ಖರ್ಚು ಮಾಡುವಂತಿದ್ದಾರೆ. ಸೊ ಅಫರ್ಮೇಷನ್ ಏನಂತೆ ಅಂದರೆ, ಐ ಹ್ಯಾವ್ ಅ ಕ್ಲಿಯರ್ ಫೈನಾನ್ಷಿಯಲ್ ಸ್ಟ್ರಾಟಜಿ ಅಲೈನ್ಡ್ ವಿತ್ ಮೈ ಗೋಲ್ಸ್ ಆ್ಯಂಡ್ ಆಸ್ಪಿರೇಷನ್ಸ್ ಅಂತ ಹೇಳ್ತಿದ್ದಾರೆ. ಸೊ ನೀವೇನು ಅನ್ಕೋಬೇಕು ಅಂದರೆ, ನಾನು ಏನೇ ಖರ್ಚು ಮಾಡಿದ್ರೂ ಆಯಿತಾ, ಅದು ನನ್ನ ಆಸೆ ಏನು, ನನ್ನ ಆಸೆ ಆಕಾಂಕ್ಷೆಗಳಿಗೆ ತಕ್ಕ ಹಾಗೆ ನಾನು ಖರ್ಚು ಮಾಡ್ತೀನಿ. ಅನ್ನೆಸೆಸರಿ ನಾನೇನೋ ಬೇಕು ಅಂತ ಪರ್ಚೇಸ್ ಮಾಡಲ್ಲ ಅಥವಾ ದುಡ್ಡು ವ್ಯಯ ಮಾಡಲ್ಲ ಅಂತ ಅಫರ್ ಮಾಡ್ಕೊಳ್ಳು, ಆ ಥರ ಹೇಳ್ಕೋಬೇಕು ಅಂತಿದ್ದಾರೆ. ಅಂದರೆ ನೀವೇನಾದ್ರು ಖರ್ಚು ಮಾಡೋಕ್ಕೆ ಹೊರಟಾಗ್ಲೂ ಫಸ್ಟು ಆ ಯೋಚನೆ ಬರಬೇಕು ನಿಮಗೆ. ನಾನು ಬೆಳಗ್ಗೆ ನೋಡು ಎದ್ದ ತಕ್ಷಣ ನಾನು ಈ ಥರ ಅಂದ್ಕೊಂಡಿದ್ದೆ, ನನ್ನ ಗೋಲ್ಗೆ ನಾನೇನು ಅಂದ್ಕೊಂಡಿದ್ದೀನಿ ಅದನ್ನು ಸಾಧಿಸೋಕ್ಕೋಸ್ಕರ ಅಷ್ಟೇ ಖರ್ಚು ಮಾಡ್ತೀನಿ ಅಂತ. ಇದಕ್ಕೆ ಆ ಗೋಲ್ಗೆ ಇದು ಮ್ಯಾಚ್ ಆಗ್ತಾಯಿಲ್ಲ, ಹಾಗಾದರೆ ಬೇಡ, ಕ್ಯಾನ್ಸಲ್ ಅಂತ ಅಂದ್ಕೋಬೇಕು ನೀವೇ ಓಕೆನಾ. ಆ ಥರ ಹೇಳ್ತಾ ಇದ್ದಾರೆ. ಎಸ್, ಮತ್ತು ಇನ್ನೇನು ಹೇಳ್ತೀರಾ. ಓಕೆ, ಜಾಯ್ಫುಲ್ ಸ್ಪೆಂಡಿಂಗ್ ಅಂತಾರೆ. ಸ್ಪೆಂಡ್ ಮನಿ ವಿತ್ ಜಾಯ್ ಆ್ಯಂಡ್ ಇಂಟೆನ್ಷನ್ ನೋಯಿಂಗ್ ಇಟ್ ವಿಲ್ ರಿಟರ್ನ್ ಮಲ್ಟಿಪ್ಲೈಡ್. ಓ ಮೈ ಗಾಡ್, ಇದು ಹೆಂಗಿದೆ ಅಂತಂದರೆ ಯದ್ವಾ ಖರ್ಚು ಮಾಡ್ತಾ ಇದ್ದೀರಾ ಅನ್ನೋ ಥರ ತೋರಿಸ್ತಾ ಇದ್ದಾರೆ ಅಮ್ಮ ಆಯಿತಾ. ಸೊ ಖಂಡಿತ ಮಾಡಬೇಡಿ ಆ ಥರ ಅಂತಿದ್ದಾರೆ ಓಕೆನಾ. ಜಾಯ್ಫುಲ್ ಸ್ಪೆಂಡಿಂಗ್, ಕಣ್ಣು ಮುಚ್ಕೊಂಡು ಖರ್ಚು ಮಾಡಿದ್ದೆ ಆ ಥರ ಅಂತ ತೋರಿಸ್ತಾ ಇದ್ದಾರೆ. ಬಟ್ ಇಲ್ಲೇನು ಹೇಳ್ತಾ ಇದ್ದಾರೆ, ನೀನು ಏನು ಮಾಡ್ತೀಯ ಖರ್ಚು ಮಾಡು, ಖುಷಿಯಾಗಿ ಖರ್ಚು ಮಾಡು. ಆದರೆ ನಿನಗೆ ಗೊತ್ತಾಗಬೇಕು ಅದರದ್ದು ರಿಟರ್ನ್ ಬಂದಾಗ ಅದು ಮಲ್ಟಿಪ್ಲೈ ಆಗಿರುತ್ತೆ ಆ ರಿಟರ್ನು ಅಂತ ನಿನಗೆ ಗೊತ್ತಾಗಬೇಕು. ಆ ಥರ ಇರೋ ಕಡೆ ಸ್ಪೆಂಡ್ ಮಾಡು ಅಂತಿದ್ದಾರೆ. ಇವಾಗ ನೀವೇನೋ ಒಂದು ಶೇರ್ಸ್ಗೆ ಅಂತ ಇನ್ವೆಸ್ಟ್ ಮಾಡ್ತೀರಾ ಅಂದ್ಕೊಳ್ಳಿ. ಇನ್ವೆಸ್ಟ್ ಮಾಡಿದ್ರೆ ಅದ್ರದ್ದು ರಿಟರ್ನ್ ಯಾವ ಥರ ಬರುತ್ತೆ, ಚೆನ್ನಾಗಿದೆಯಾ, ಮಾರ್ಕೆಟ್ ವ್ಯಾಲ್ಯೂ ಚೆನ್ನಾಗಿದೆಯಾ ಏನು ಅಂತೆಲ್ಲ ಯೋಚನೆ ಮಾಡ್ಕೊಂಡು ಇನ್ವೆಸ್ಟ್ ಮಾಡು ಅಂತಿದ್ದಾರೆ. ಸುಮ್ಮನೆ ಬೇರೆಯವ್ರು ಮಾಡ್ತಾರೆ ಅಂತ ಮಾಡಬೇಡ, ಡೂಪ್ ಆಗಿಬಿಡ್ಬೋದು ಅಂತ ಇದ್ದಾರೆ ಆಯಿತಾ. ಈಗ ಕಂಪ್ನಿ ಚೆನ್ನಾಗಿ ನಡೀತಿದೆಯಾ ಇಲ್ವಾ, ಮಾರ್ಕೆಟ್ ವ್ಯಾಲ್ಯೂ ಏನಿದೆ ನೋಡಿಕೊಂಡು ಶೇರ್ಸಲ್ಲಿ ಇನ್ವೆಸ್ಟ್ ಮಾಡು. ಈಗ ಶೇರ್ಸ್ ಮಾಡ್ತೀರಾ ಅಂದರೆ, ಅಥವಾ ಬೇರೆ ಇನ್ನೆಲ್ಲರೂ ಸೇವಿಂಗ್ಸ್ ಮಾಡಬೇಕು ಅಂತ ಇದ್ದೀರಾ ಅಂದರೆ, ಎಲ್ಲಿ ಮ್ಯಾಕ್ಸಿಮಮ್ ಇಂಟ್ರೆಸ್ಟ್ ಎಲ್ಲಿ ಬರುತ್ತೆ ಅಲ್ಲಿ ಸೇವ್ ಮಾಡು ಅಂತಿದ್ದಾರೆ ಆಯಿತಾ. ಆ ಥರ ಅಂತ ತೋರಿಸ್ತಾ ಇದ್ದಾರೆ ಓಕೆನಾ. ಸೊ ನೋಡಿ, ಬಿಫೋರ್ ಮೇಕಿಂಗ್ ಎ ಪರ್ಚೇಸ್ ಆಸ್ಕ್ ಯುವರ್ ಸೆಲ್ಫ್ ಇಫ್ ಇಟ್ ಬ್ರಿಂಗ್ಸ್ ಯು ಜಾಯ್. ಬರೀ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ನಿನಗೆ ಖುಷಿ ಇದೆಯಾ. ಈಗ ನೀವೇನೋ ಪರ್ಚೇಸ್ ಮಾಡ್ತೀರಾ ಆಯಿತಾ, ನಿನಗೆ ಖುಷಿ ಇದೆಯಾ ಅದರಿಂದ, ಪರ್ಚೇಸ್ ಮಾಡಿದ್ರೆ ಖುಷಿ ಬರ್ತಾ ಇದೆಯಾ, ಸಿಗ್ತಾ ಇದೆಯಾ ನಿಮಗೆ, ಓಕೆ ಹಾಗಿತ್ತು ಅಂದರೆ ಮಾಡು ಅಂತಿದ್ದಾರೆ ಆಯಿತಾ. ಬಿಫೋರ್ ಮೇಕಿಂಗ್ ಎ ಪರ್ಚೇಸ್, ಓಕೆ, ಐ ಸ್ಪೆಂಡ್ ಮನಿ ವಿತ್ ಜಾಯ್ ಆ್ಯಂಡ್ ಇಂಟೆನ್ಷನ್ ನೋಯಿಂಗ್ ಇಟ್ ರಿಟರ್ನ್ಸ್ ಮಲ್ಟಿಪ್ಲೈಡ್. ಓಕೆ ಆಯಿತಾ. ಓಕೆ, ಖರ್ಚು ಮಾಡಬೇಡ ಅಂತ ಫಸ್ಟ್ ಹೇಳಿದ್ರು ಆಯಿತಾ. ಈಗ ಉಪಯೋಗ ಆಗುತ್ತೆ ಅಂದರೆ ಖರ್ಚು ಮಾಡು ಅಂತ ಹೇಳಿದ್ರು. ಬಟ್ ಇಲ್ಲೇನು ಹೇಳ್ತಾ ಇದ್ದಾರೆ, ನಿನಗೆ ಖುಷಿನೂ ಸಿಗುತ್ತಾ, ಪರ್ಚೇಸ್ ಮಾಡ್ತೀಯಾ ಅಥವಾ ಏನೋ ಸ್ಪೆಂಡ್ ಮಾಡ್ತೀಯಾ, ಆ ಥರ ಮಾಡಿದ್ರೂ ನೀನು ಖುಷಿ ಸಿಗುತ್ತಾ, ಮಾಡು ಅಂತಿದ್ದಾರೆ. ಎಸ್, ಮಾತಾ ಇನ್ನೇನು ಹೇಳ್ತೀರಾ. ಪ್ಲ್ಯಾನಿಂಗ್, ಓಹೋ, ಅಂಡರ್ಸ್ಟ್ಯಾಂಡ್ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಅಂತಿದ್ದಾರಪ್ಪ. ಓಕೆ,
ಇವಾಗ ಏನಂತಂದರೆ ಅದೇ ಹೇಳಿದ್ನಲ್ಲ, ಇವಾಗ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ ಅಥವಾ ಇನ್ನೆಲ್ಲಿ ಇನ್ವೆಸ್ಟ್ ಮಾಡ್ತೀರಾ ನೀವು, ಆಯಿತಾ? ದುಡ್ಡಿದೆ, 100% ದುಡ್ಡಿದೆ ಅಂತಲೇ ತೋರಿಸ್ತಾ ಇದ್ದಾರೆ, ಆಯಿತಾ? ಮಾತಾ ಆ ಮಹಾಲಕ್ಷ್ಮಿ ಆಶೀರ್ವಾದ ಆಗಿದೆ ನಿಮ್ಮ ಫ್ಯಾಮಿಲಿ ಮೇಲೆ. ಎಲ್ಲರೂ ಖುಷಿಯಾಗಿರಿ, ಚೆನ್ನಾಗಿರಿ, ಆಯಿತಾ? ಅವಶ್ಯಕತೆ ಇದೆ ಅಂತಂದರೆ ಖಂಡಿತ ಖರ್ಚು ಮಾಡಿ, ಪರ್ಚೇಸ್ ಮಾಡಿ. ಅದು ಜೊತೆಗೆ ನಿಮಗೆ ಖುಷಿ ಸಿಗುತ್ತೆ ಅಂದ್ರೂ ಖಂಡಿತ ಪರ್ಚೇಸ್ ಮಾಡಿ ಅಂತಲೂ ಹೇಳ್ತಾ ಇದ್ದಾರೆ, ಓಕೆನಾ? ಇಲ್ಲಿ ಜೊತೆಗೆ ಅಂಡರ್ಸ್ಟ್ಯಾಂಡ್ ಲಾಂಗ್ ಟರ್ಮ್ ಪ್ಲ್ಯಾನಿಂಗ್ ಅಂತಿದ್ದಾರೆ. ಸೊ ನೀವು ಎಲ್ಲೇ ಇನ್ವೆಸ್ಟ್ ಮಾಡಿ, ಫಿಕ್ಸ್ಡ್ ಡೆಪಾಸಿಟ್ ಅಂತ ಇಡ್ತೀರಾ ಅಥವಾ ಶೇರ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರಾ, ಎಲ್ಲೇ ಇನ್ವೆಸ್ಟ್ ಮಾಡಿ, ಲಾಂಗ್ ಟರ್ಮ್ ಪ್ಲ್ಯಾನ್ ನೋಡ್ಕೊಳ್ಳಿ. ಯಾವ ಥರ ಇದೆ, ನಿಮಗೆ ಯಾವ ಥರ ಬೆನಿಫಿಟ್ ಆಗುತ್ತೆ, ಮುಂದೇನೂ ಒಳ್ಳೆಯದಾಗುತ್ತಾ, ಆ ಥರ ಯೋಚನೆ ಮಾಡ್ಕೊಂಡು ಪ್ಲ್ಯಾನ್ ಮಾಡಿ ಇನ್ವೆಸ್ಟ್ ಮಾಡು ಅಂತಲೂ ಹೇಳ್ತಾ ಇದ್ದಾರೆ. ಇದು ಬರೀ ದುಡ್ಡು ಇದರಲ್ಲಿ ಅಂತಲೇ ಅಲ್ಲ, ಯಾವುದೇ ವಿಷಯದಲ್ಲಾದರೂ ತೊಗೋಬೋದು ನೀವು. ಈ ಥರ ತಾಯಿ ಆಶೀರ್ವಾದ ಆಗಿದೆ ಅಂತಂದರೆ, ನೀವು ಬಿಸ್ನೆಸ್ ಮಾಡ್ತಾಯಿದ್ದೀರಾ ಅಥವಾ ಓನಾಗಿ ಏನಾದ್ರು ನಡೆಸ್ತಾ ಇದ್ದೀರಾ, ಏನಾರು ಇರಲಿ, ಆಯಿತಾ? ಸೊ ಅದು ಆ ಥರ ಅಂತ ಹೇಳ್ತಾ ಇದ್ದಾರೆ, ಎಲ್ಲ ವಿಷಯಕ್ಕೂ ಇದು ಹೇಳ್ತಾ ಇರೋದು. ಸೊ ಆಮೇಲೆ ರೆಮಿಡಿ ಪ್ಲ್ಯಾನ್ ಫಾರ್ ರಿಟೈರ್ಮೆಂಟ್ ನೋಡಿ, ಲಾಂಗ್ ಟರ್ಮ್ ಗೋಲ್ಸ್. ಸೊ ನಿಮ್ಮ ರಿಟೈರ್ಮೆಂಟ್ ಪ್ಲ್ಯಾನ್ಸ್ ಏನಿದೆ ಆ ಥರ ಅದನ್ನು ಯೋಚನೆ ಮಾಡಿಕೊಂಡು ಇನ್ವೆಸ್ಟ್ ಮಾಡು ಅಂತ ಹೇಳ್ತಾ ಇದ್ದಾರೆ. ಐ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ಇಂಪ್ಲಿಮೆಂಟ್ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಎನ್ಶ್ಯೂರಿಂಗ್ ಎ ಸೆಕ್ಯೂರ್ ಫ್ಯೂಚರ್. ಸೊ ಮುಂದೆ ಜೀವನ ಚೆನ್ನಾಗಿರಬೇಕು, ಲೈಫ್ ಚೆನ್ನಾಗಿರಬೇಕು, ರಿಟೈರ್ ಆಯಿತು ಅಂತಂದಮೇಲೆ ನೆಮ್ಮದಿ ಜೀವನ ನಡೆಸಬೇಕು ಅಷ್ಟೇ. ಸೊ ಅದಕ್ಕೆ ತಕ್ಕ ಹಾಗೆ ತಾಯಿ ಆಶೀರ್ವಾದ ಆಗಿದೆ ಇವಾಗ. ಸೊ ನೀವೀಗೇನೋ ಅಲ್ಲಿ ಇಲ್ಲಿ ವ್ಯಯ ಮಾಡ್ಕೊಂಡು ದುಡ್ಡು ಹಾಳಾಯಿತು ಅಂತಂದರೆ ಪ್ರಯೋಜನ ಇಲ್ಲ. ಸೊ ಎಲ್ಲೋ ಇನ್ವೆಸ್ಟ್ ಮಾಡ್ತೀವಿ, ಸಡನ್ನಾಗಿ ಅದು ನೋಡಿದ್ರೆ ಕಂಪ್ನೀಲಿ ಅದರಲ್ಲಿ ಎಲ್ಲೋ ಹಾಕಿರ್ತೀವಿ ಶೇರ್ಸ್ ಎಲ್ಲ, ಸೊ ಬ್ಯಾಂಕ್ರಪ್ಸಿ ಆಯಿತು, ಕ್ಲೋಸೇ ಆಗಿಬಿಡುತ್ತೆ ಕಂಪನಿ. ಸೊ ಆ ಥರ ಎಲ್ಲ ಅದನ್ನು ಕೇರ್ಫುಲ್ ಆಗಿರು, ಲಾಂಗ್ ಟರ್ಮ್ ನೋಡಿಕೊಂಡು, ಆಯಿತಾ? ಸೊ ಆ ಥರ ಏನು ಬೆನಿಫಿಟ್ ಆಗುತ್ತೆ ಅಂದರೆ ನಿಮ್ಮ ರಿಟೈರ್ಮೆಂಟ್ ಆದಮೇಲೂ ನೆಮ್ಮದಿಯಾಗಿರಬೇಕು, ಆಯಿತಾ? ಆ ಥರ ಒಂದು ಪ್ಲ್ಯಾನ್ ಮಾಡಿ ಇನ್ವೆಸ್ಟ್ ಮಾಡು ಅಂತಿದ್ದಾರೆ, ಓಕೆನಾ? ಸೊ ಇವಾಗಿಂದ ಯೋಚನೆ ಮಾಡಿ, ಈಗಿನ್ನೂ ಮಾಡಿಲ್ಲ ಅಂದರೆ ಖಂಡಿತ ಯೋಚನೆ ಮಾಡಿ. ತಾಯಿ ಆಶೀರ್ವಾದ ಬಂದಾಗೋಗಿದೆ ಆಗಲೇ ತಾಯಿ ಮನೆಗೆ, ಆಯಿತಾ? ಅದನ್ನೇ ತೋರಿಸ್ತಿದ್ದಾರೆ, ಮನೆಗೆ ಬಂದಾಗಿದೆ, ಕ್ಲೇಮ್ ಮಾಡಿ, ಖಂಡಿತ ಕ್ಲೇಮ್ ಮಾಡಿ, ಆಯಿತಾ? ಬ್ಯೂಟಿಫುಲ್ ಎನರ್ಜಿ. ಹೌದು ಬಂದಿದ್ದಾರೆ ಅಂತ ನೀವು ನಂಬಿ ನೀವು, ಆಯಿತಾ? ಹಾಗೇ ಆಗುತ್ತೆ ಇವಾಗ. ಎಸ್, ಮತ್ತೆ ಇನ್ನೇನು ಹೇಳ್ತೀರಾ ನೋಡಿ. ಇದು ಆಮೇಲೆ ರಿಲೀಸ್ ಪಾಸ್ಟ್ ಫೈನಾನ್ಷಿಯಲ್ ರಿಗ್ರೆಟ್ಸ್ ಅಂತಿದ್ದಾರೆ. ಓಕೆ, ಅಯ್ಯೋ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ತಾಯಿ. ಬ್ಯೂಟಿಫುಲ್. ರೈಟ್ ಡೌನ್ ರಿಗ್ರೆಟ್, ಸಿಂಬಾಲಿಕಲಿ ರಿಲೀಸ್ ದೆಮ್. ಓಕೆ, ಐ ರಿಲೀಸ್ ಆಲ್ ಪಾಸ್ಟ್ ಫೈನಾನ್ಷಿಯಲ್ ರಿಗ್ರೆಟ್ಸ್ ಆ್ಯಂಡ್ ಎಂಬ್ರೇಸ್ ಎ ಪ್ರಾಸ್ಪರಸ್ ಫ್ಯೂಚರ್. ಇವಾಗ ನೋಡಿ, ನಮ್ಮ ಲೈಫು ಅಂತಂದಮೇಲೆ, ಜೀವನ ಅಂತಂದಮೇಲೆ ಎಷ್ಟೋ ಖರ್ಚು ಆಗೋಗಿರುತ್ತೆ, ಆಯಿತಾ? ಎಷ್ಟೋ ಖರ್ಚು ಮಾಡಿಬಿಟ್ಟಿರ್ತೀವಿ ಲೈಫಲ್ಲಿ, ನಮಗೆ ಗೊತ್ತಾಗಿರಲ್ಲ. ಅಷ್ಟು ಸಾವಿರಾರು ರೂಪಾಯಿ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿರ್ತೀವಿ. ಸೊ ಅದನ್ನೇ ಹೇಳ್ತಾ ಇದ್ದಾರೆ, ಹಿಂದೆ ನೀನು ಏನು ಖರ್ಚು ಮಾಡಿದ್ದೆ ಅದ್ರ ಬಗ್ಗೆ ರಿಗ್ರೆಟ್ಸ್ ಇಟ್ಕೋಬೇಡ, ಫೈನಾನ್ಷಿಯಲ್ ರಿಗ್ರೆಟ್ಸ್. ಅದ್ರ ಬಗ್ಗೆ ಯೋಚನೆ ಮಾಡಿ ದುಃಖ ಪಡಬೇಡ. ಅಯ್ಯೋ ಆಸ್ಪತ್ರೆಗೆ ಇಷ್ಟೊಂದು ಖರ್ಚಾಗೋಯ್ತು, ಅಯ್ಯೋ ಇದಕ್ಕೆ ಇಷ್ಟೊಂದು ಲಕ್ಷಾಂತರ ರೂಪಾಯಿ ಹೊಟ್ಟೋಯ್ತು, ಅಥವಾ ಇನ್ನೊಂದೇನೋ ಪರ್ಚೇಸ್ ಮಾಡಿದೆ ಅದಕ್ಕೆಲ್ಲ ಹಾಳಾಯಿತು, ಬಟ್ಟೆಗೆ ಹಾಳು ಮಾಡಿದ್ವಿ ಇದಕ್ಕೆ, ಅಥವಾ ಇನ್ಯಾವುದೋ ಒಂದು ಫಂಕ್ಷನ್ ಅಂತ ಮಾಡಿರ್ತೀರಾ. ಸೊ ಆ ಫಂಕ್ಷನ್ ಅಂತ ಮಾಡಿದಾಗ ಏನೋ ಒಂದು ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿರ್ಬೋದು, ಆಯಿತಾ? ಆವಾಗ ನೀವು ಒಂದು ಸಲ ಯೋಚನೆ ಮಾಡಿರ್ಬೋದು, ಅದನ್ನು ಹೇಳ್ತಾ ಇದ್ದಾರೆ ಇವಾಗ. ಅಯ್ಯೋ ಇಷ್ಟು ಖರ್ಚಾಗೋಯ್ತು, ಅಷ್ಟು ಲಕ್ಷ ಖರ್ಚಾಗೋಯ್ತು ಅಂತ. ಹಳೇದು ಆಗೋಯ್ತು, ಪಾಸ್ಟ್, ಅದು ಆಗ್ಲೇನೆ ಕ್ಲೋಸ್ ಆಗೋಗಿದೆ, ಅದ್ರ ಬಗ್ಗೆ ಯೋಚನೆ ಮಾಡಬೇಡ, ರಿಗ್ರೆಟ್ಸ್ ಇಟ್ಕೋಬೇಡ ಅಂತಿದ್ದಾರೆ. ಬೇಜಾರು ಇಟ್ಕೋಬೇಡ, ಅದ್ರ ಬಗ್ಗೆ ಚಿಂತೆ ಮಾಡಬೇಡ. ಅದನ್ನು ಬರೆದುಬಿಡು, ಯಾವ್ದಾದ್ರು ಒಂದು ಪೇಪರ್ ಮೇಲೆ ಬರೆದುಬಿಟ್ಟು ರಿಲೀಸ್ ಮಾಡಿಬಿಡು ಅಂತಿದ್ದಾರೆ, ಓಕೆನಾ? ಬೇಕಂದರೆ ಆ ಪೇಪರ್ನ ಸುಟ್ಟಾಕ್ಬಿಡ್ಬೋದು, ಇಲ್ಲ ಅದನ್ನು ಹರಿದು ಟ್ರ್ಯಾಶ್ಗೆ ಹಾಕ್ಬೋದು ನೀವು, ಓಕೆನಾ? ಹರಿದು ಎಸಿಬೋದು, ಆ ಥರ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅದು ರಿಲೀಸ್ ಮಾಡು. ನೀನು ಹಳೇದು ಏನಾಗುತ್ತೆ ಅಂದರೆ, ನಾವು ಅದನ್ನೇ ಕ್ಯಾರಿ ಮಾಡ್ತಾ ಇರ್ತೀವಿ. ಅಯ್ಯೋ ಅಲ್ಲಿ ಖರ್ಚು ಮಾಡಿದ್ವಿ, ಅಯ್ಯೋ ಇಷ್ಟೊಂದು ಖರ್ಚಾಗೋಯ್ತು, ಅಲ್ಲಾಗೋಯ್ತು, ಹೀಗಾಗೋಯ್ತು, ಅದು ತೊಂದರೆ, ಇನ್ನೊಂದು ಏನು ಮಾಡೋದು, ಇನ್ನೊಂದು ಲೋನು ಅಂತ ಅನ್ನೆಸೆಸರಿಯಾಗಿ ಲೋನ್ ತೊಗೊಳ್ಳೋದು, ಆ ಥರ ಎಲ್ಲ ಮಾಡ್ಕೋಬೇಡ, ಮಾಡಿದರೆ, ಆಯಿತಾ? ಆ ಥರ ಅಂತಲೂ ಹೇಳ್ತಾ ಇದ್ದಾರೆ. ಸೊ ಅದೆಲ್ಲ ಹಳೇದು, ಅವೆಲ್ಲ ಗಾನ್ ಓವರ್, ಅದನ್ನು ಬಿಟ್ಟುಬಿಡು ಅಂತ ಹೇಳ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಆ ಥರ ಎಲ್ಲ ಯೋಚನೆ ಮಾಡಬೇಡ. ಇನ್ನೇನಿದ್ರೂ ಏನಂದರೆ ಮುಂದೆ ಲೈಫು ಬ್ಯೂಟಿಫುಲ್ ಆಗಿರುತ್ತೆ, ಫಿಲ್ಡ್ ವಿತ್ ಪ್ರಾಸ್ಪರಿಟಿ ಅಂತ ಯೋಚನೆ ಮಾಡಬೇಕು ನೀವು. ಸಮೃದ್ಧತನ ತುಂಬಿ ತುಳುಕುತ್ತೆ. ನೋಡಿ ಇಲ್ಲಿ ತಾಯಿ ಹೇಗಿದ್ದಾರೆ ನೋಡಿ,
ಸಮೃದ್ಧತನ ತುಂಬಿ ತುಳುಕ್ತಾ ಇರುತ್ತೆ ಮನೆ ತುಂಬ ಅಂತ ನೀವು ನಂಬಬೇಕು. ನಂಬು ಮಾಡಿಕೊಡ್ತೀನಿ ಅಂತಿದ್ದಾರೆ ಅಷ್ಟೇನೆ, ಆಯಿತಾ. ತಾಯಿ ಆಶೀರ್ವಾದ ಆಗಿದೆಯಪ್ಪ. ಇದೆಂಥ ಬ್ಯೂಟಿಫುಲ್ ಎನರ್ಜಿ ಅಂದರೆ ನೋಡಿ, ಈಗ ಹೊಸದಾಗಿ ಏನೂ ಹೇಳ್ತಾ ಇಲ್ಲ, ಈಗ ಬರುತ್ತೆ ಆ ಥರ ಅಂತ ಹೇಳ್ತಾ ಇಲ್ಲ. ತಾಯಿ ಹೇಳ್ತಾ ಇರೋದು, ನಾನು ಆಗಲೇ ನಿಮ್ಮ ಮನೆಗೆ ಬಂದುಬಿಟ್ಟಿದ್ದೀನಿ ಅಂತಿದ್ದಾರೆ, ಆಯಿತಾ. ತಾಯಿ ಬಂದು ಆಗೋಗಿದೆ, ಆಯಿತಾ. ವೆಲ್ಕಮ್ ಮಾಡಿಬಿಟ್ಟಿದ್ದೀರ ಆಗ್ಲೇ. ಮಾತೆ ಬಂದು ನಿಮ್ಮ ಮನೆಯಲ್ಲಿ ವಿರಾಜಮಾನರಾಗ್ಬಿಟ್ಟಿದ್ದಾರೆ ಆಗ್ಲೇ. ಇನ್ನೇನು ಬೇಕು, ಆಯಿತಾ. ನೀವು ಏನೇನು ಕೇಳ್ತೀರಾ, ಎಸ್ ತಗೋ ಅಂತಿದ್ದಾರೆ. ಬಟ್ ಆ ಬಂದಿರೋ ದುಡ್ಡನ್ನ ಕೇರ್ಫುಲ್ಲಾಗಿ ಮುಂದೇನೂ ರಿಟೈರ್ಮೆಂಟ್ ಆದಮೇಲೂ ಇರೋ ಥರ ಪ್ಲ್ಯಾನ್ ಮಾಡಿಕೊಂಡು ಚೆನ್ನಾಗಿರು ಅಂತ ಆಶೀರ್ವಾದ ಮಾಡ್ತಾ ಇದ್ದಾರೆ. ಬ್ಯೂಟಿಫುಲ್. ಸೊ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಇಷ್ಟ ಆಯಿತು ಅಂದ್ಕೊಳ್ತೀನಿ. ತಾಯಿ ಆಶೀರ್ವಾದ ಆಗಿದೆ ಎಲ್ರಿಗೂ. ಯಾರಿಗೆಲ್ಲ ಇದು ವಿಡಿಯೋ ಸಿಕ್ಕಿದೆ ಖಂಡಿತ 100%, ಆಯಿತಾ. ಖಂಡಿತ ಆಶೀರ್ವಾದ ಆಗಿದೆ. ಇಲ್ಲಾಂದರೆ ನೀವೇ ನೋಡಿ, ಒಂದಾದರೂ ಕಾರ್ಡ್ ಬಂತಾ? ಈ ಥರ ಇವಾಗ ಬರ್ತಾ ಇದೆ ಅಬಂಡೆನ್ಸು, ಆ ಥರ ಏನೂ ಬಂದಿಲ್ಲ. ಸಮೃದ್ಧತನ ಕೊಡ್ತಾ ಇದ್ದೀನಿ ಅಂತಾಗಲಿ, ಖುಷಿ ಆ ಥರ ಏನೂ ಇಲ್ಲ. ಬಂದ್ಬಿಟ್ಟಿದ್ದೀನಿ ಆಗಲೇ ನಿಮ್ಮ ಮನೆಗೆ ಅಂತ ಹೇಳ್ತಾ ಇದ್ದಾರೆ. ವಾವ್, ಎಷ್ಟು ಚೆನ್ನಾಗಿದೆ. ಶುಕ್ರವಾರ ಇವತ್ತು ಬ್ಯೂಟಿಫುಲ್ ಎನರ್ಜಿ. ಕ್ಲೇಮ್ ಮಾಡಿ ಎಲ್ಲರೂ, ಆಯಿತಾ. ಖಂಡಿತ ಎಲ್ಲರೂ ಖುಷಿಯಾಗಿರಿ, ನಗ್ತಾಯಿರಿ, ಆರೋಗ್ಯವಾಗಿರಿ, ಚೆನ್ನಾಗಿರಿ, ಓಕೆನಾ. ಸೊ ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗುವ. ಸೊ ನೋಡಿ, ಇಷ್ಟ ಆಯ್ತು ಅಂತಂದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಹೊಸದಾಗಿ ನೋಡ್ತಾ ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ, ಓಕೆ. ಥ್ಯಾಂಕ್ ಯು. ಜೈ ಮಾತಾ ಮಹಾಲಕ್ಷ್ಮಿ. ಥ್ಯಾಂಕ್ ಯು ಸೋ ಮಚ್.